ಮಾಜಿ ಶಾಸಕನ ಅಳಿಯನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಕಡೂರು ಬೆಳ್ಳಿ ಪ್ರಕಾಶ್ ಅಳಿಯ ಸಂದೇಶ್ಗೆ ಥಳಿಸಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರಿನಲ್ಲಿ ಒಂದು ಕೃತ್ಯ ನಡೆದಿದೆ. ಮಾಜಿ ಶಾಸಕರ ಅಳಿಯನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಲಾಗಿದೆ. ಕಡೂರು ಬೆಳ್ಳಿ ಪ್ರಕಾಶ್ ಅಳಿಯ ಸಂದೇಶ್ಗೆ ಥಳಿಸಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರಿನಲ್ಲಿ ನಡೆದಿರುವಂತಹ ಕೃತ್ಯ ಇದು. ಕಡೂರಿನ 5ರಿಂದ ಸಂದೇಶ್ ಮೇಲೆ ಹಲ್ಲೆಯಾಗಿದೆ. ಆದರೆ ಈ ರೀತಿ ಹಲ್ಲೆ ನಡೆದರೂ ಕೂಡ ಪೊಲೀಸರು ಯಾವುದೇ ಕಠಿಣ ಕ್ರಮ ಕೈಗೊಳ್ತಾ ಇಲ್ಲ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಕಡೂರು ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಅವರ ಅಳಿಯ ಸಂದೇಶ್ ಮೇಲೆ ಹಲ್ಲೆಯಾಗಿದೆ. ಇವರು ಕಾರ್ನಲ್ಲಿ ತೆರಳುತ್ತಾ ಇದ್ರು. ಈ ವೇಳೆ ಸಂದೇಶ್ ಕಾರಿಗೆ ಮತ್ತೊಂದು ಕಾರ್ನಲ್ಲಿದ್ದ 5 ಅಡ್ಡಗಟ್ಟಿ ಸುಮ್ಮನೆ ಕ್ಲಿಕ್ ಮಾಡ್ಕೊಳ್ತಾರೆ. ಆ ನಂತರ ಕಾರ್ನಿಂದ ಕೆಳಗೆ ಇಳಿಸಿ ಸಂದೇಶ್ ಮೇಲೆ 5 ಮಾರಣಾಂತಿಕವಾದಂತಹ ಹಲ್ಲೆಯನ್ನ ಮಾಡಿದ್ದಾರೆ. ಈ ರೀತಿ ಈ 5 ಪದೇ ಪದೇ ಮುಗ್ಧ ಜನರ ಮೇಲೆ ಹಲ್ಲೆಯನ್ನ ಮಾಡ್ತಲೇ ಇದ್ದಾರೆ. ಆದರೆ ಪೊಲೀಸರು ಮಾತ್ರ ಕಣ್ಣು ಮುಚ್ಚಿಕೊಳ್ತಿದ್ದಾರೆ. ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾ ಇಲ್ಲ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಕಡೂರು ಪೊಲೀಸ್ ಠಾಣೆ ಎದುರು ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡ್ತಿದ್ದೇವೆ ಅಂತ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ರಿಯಾಕ್ಟ್ ಮಾಡಿದ್ದಾರೆ. ಬೆಳ್ಳಿ ಪ್ರಕಾಶ್ ಮತ್ತು ಅವರ ಅಭಿಮಾನಿಗಳು ಕಡೂರು ಪೊಲೀಸ್ ಠಾಣೆಯ ಮುಂದೆ ಪ್ರೊಟೆಸ್ಟ್ ನಡೆಸಿದ್ದಾರೆ. ಇದೇನು ಮೊದಲೇ ಬಾರಿಗಲ್ಲ. ಈ 5 ಏನಿದ್ದಾರೆ ಪದೇ ಪದೇ ಮುಗ್ಧ ಜನರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ. ಆದರೂ ಕೂಡ ಪೊಲೀಸರು ಇವರ ಮೇಲೆ ಕ್ರಮವನ್ನ ಕೈಗೊಳ್ತಾ ಇಲ್ಲ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. 352, 115 subsection 2, 109, 351 subsection 2 ಮತ್ತು 190 BNS ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಸಂದೇಶ್ ಅಂತಕ್ಕಂಥವರು ನಮಗೆ ದೂರನ್ನು ನೀಡಿದ್ದಾರೆ. ಸುಮಾರು 8:30ರಿಂದ 9 ಗಂಟೆ ಮಧ್ಯದಲ್ಲಿ ಬಸವೇಶ್ವರ ಸರ್ಕಲ್ ಹತ್ರ ಗಾಡಿಯನ್ನು ಓವರ್ಟೇಕ್ ಮಾಡೋ ವಿಚಾರದಲ್ಲಿ ಗಲಾಟೆಯಾಗಿದೆ, ಹೊಡೆದಿದ್ದಾರೆ ಅವರಿಗೆ ಅಂಥೇಳಿ, ಹಲ್ಲೆ ಮಾಡಿದ್ದಾರೆ ಅಂಥೇಳಿ ಅವರು ಕಂಪ್ಲೇಂಟ್ ನೀಡಿದ್ದಾರೆ. ಆ ಕಂಪ್ಲೇಂಟ್ ಪ್ರಕಾರ ಸಂತೋಷು ಮತ್ತು ಅವರ ಒಂದು 5 ಜನ, ಇತರ 4 ಜನ ಅಂತೇಳಿ 5 ಜನದ ಮೇಲೆ ಕಂಪ್ಲೇಂಟ್ ಅವರು ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಕೇಸ್ ರಿಜಿಸ್ಟರ್ ಆಗಿದೆ. ಈಗ ಜಸ್ಟ್ ಕೇಸ್ ರಿಜಿಸ್ಟರ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಆಲ್ರೆಡಿ ಇದರಲ್ಲಿ ಯಾರು ಆರೋಪಿಗಳಿದ್ದಾರೆ ಅವರ ಪತ್ತೆ ಕಾರ್ಯಕ್ಕೆ ಕರ್ಮಿಗಳನ್ನು ರಚಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಅವ್ರನ್ನ ಸೆಕ್ಯೂರ್ ಮಾಡಿ ಕಾನೂನು ರೀತಿ ಪ್ರಕರಣವನ್ನು ತೆಗೆದುಕೊಳ್ತೀವಿ. ಕ್ರೈಮ್ ರಿಜಿಸ್ಟರ್ ಆಗಿದೆ. ಕ್ರೈಮ್ ನಂಬರ್ ಬಂದ್ಬಿಟ್ಟು 324/25 ಅಂಡರ್ ಸೆಕ್ಷನ್ 352, 115 subsection 2, 109, 351 subsection 2 ಮತ್ತು 190 BNS ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಸಂದೇಶ್ ಅಂತಕ್ಕಂಥವರು ನಮಗೆ ದೂರನ್ನು ನೀಡಿದ್ದಾರೆ. ಸುಮಾರು 8:30ರಿಂದ 9 ಗಂಟೆ ಮಧ್ಯದಲ್ಲಿ